ನಮಸ್ಕಾರ. ಮೀಡಿಯಾದವ್ರಿಗೆ, ನಮ್ಮ ಎಂಟೈರ್ ಟೀಮ್ಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ವಿಜುವಲ್ಸ್ ಏನಿಲ್ಲ, ಎಲ್ಲ ಪಾತ್ರಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಮೇಜರ್ ಪಾತ್ರಗಳು ಯಾರು ಪ್ಲೇ ಮಾಡಿದ್ದಾರೆ ಅಂತ ನಿಮಗೆ ಈಗ ಗೊತ್ತಾಯ್ತು. ಹಾಗೆ ಕಮಲ್ ಶ್ರೀದೇವಿಗೂ ಕಮಲ್ ಹಾಸನ್ ಅವ್ರಿಗೂ ಏನು ಸಂಬಂಧ ಇಲ್ಲ. ಕಮಲ್ ಶ್ರೀದೇವಿ ಅನ್ನೋದು ನಮ್ಮ ಬ್ಯಾನರ್ 2 ವರ್ಷದಿಂದ ರಿಜಿಸ್ಟರ್ ಆಗಿದ್ದ ಇತ್ತು. ಸೊ ನಮ್ಮ ಪಾತ್ರಗಳಲ್ಲಿ ಕಮಲ್ ಅನ್ನೋದೊಂದು ಪಾತ್ರ, ಶ್ರೀದೇವಿ ಅನ್ನೋ ಒಂದು ಪಾತ್ರ, ಎರಡು ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನ ಟೈಲ್ ಆಗಿಟ್ಟಿದ್ವಿ. ಸೊ ರೀಸೆಂಟ್ ಆಗಿ ಆಗಿದ್ದ ಇನ್ಸಿಡೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು. ಅದು ಕ್ಲಾರಿಫೈ ಆಗಿ ಕಾರ್ತಿಕ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬಾ ವರ್ಷಗಳಿಂದ ಸ್ನೇಹಿತರು. ಸೊ ರಾಜ್ ಒಂದು ಲೈನ್ ಬಂತು, ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರಿಂದ ಅಲ್ಲಿಂದ ಶುರುವಾಗಿದ್ದು. ಇದ್ದವರು ಒಂದು ಲೈನ್ ಹೇಳಿದ್ರು, ಆ ಲೈನ್ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ರೆಡಿ, ಕತೆ ರೆಡಿ, ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವರು ಡೈರೆಕ್ಟರ್ ಆಗಿ ಬಂದ್ರು. ರಾಜ್ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇಡೀ ಫಿಲಮ್ನ ತಂದೆ ತಾಯಿ ಸಪೋರ್ಟ್ ಇಂದ ಸಿನಿಮಾ ಮಾಡಿದ್ರು. ರಾಜ್ ಬ್ಯಾಕ್ ಬೋನ್ ಆಗಿ ಸಿನಿಮಾ ಎಕ್ಸಿಬಿಷನ್ ಹೆಲ್ಪ್ ಮಾಡಿದ್ರು. ಸೊ ನಾನು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ರಾಜ್ ಮಿಕ್ಕಿದ್ದೆಲ್ಲ ನೋಡಿದ್ದಾರೆ. ಸೊ ಹಾಗೇನೆ ಉಮೇಶ್ ಅಣ್ಣ ನಮಗೆ ಫಸ್ಟ್ ಜಾಯಿನ್ ಆದ್ರು. ಉಮೇಶ್ ಅಣ್ಣ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯ್ತು. ಹಾಗೆ ಕಿಶೋರ್ ಸರ್ ಬಂದ್ರು, ರಮೇಶ್ ಇಂದ್ರ ಸರ್ ಬಂದ್ರು, ಮಿತ್ರಾ ಸರ್ ಬಂದ್ರು, ರಾಘು ಶಿವಮೊಗ್ಗ ಅವ್ರು ಬಂದ್ರು. ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ, ಅಕ್ಷಿತಾ ಅವ್ರು ಬಂದಿದ್ದಾರೆ, ಪ್ರವೀಣ್ ಅವ್ರು ಬಂದಿದ್ದಾರೆ. ಇನ್ನ ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ. ಪೋಸ್ಟರ್ ಅಲ್ಲಿ ನಿಮ್ಗೆ ಆಕ್ಚುಲಿ ಟೈಟಲ್ ಜೊತೆ ಬಹಳಷ್ಟು ಕ್ಯಾರೆಕ್ಟರ್ ವೈಸ್ ನಿಮ್ಗೆ ನಮ್ಗೆ ಇಡೀ ಕಂಟೆಂಟ್ ಎಲ್ಲ ನಿಮ್ಗೆ ರಿವೀಲ್ ಮಾಡಿದೀವಿ. ಕಂಟೆಂಟ್ ಏನು ಅಂತ ಗೆಸ್ ಮಾಡೋರಿಗೆ ಹೋಗ್ತಾ ನಿಮ್ಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ ಮಾಡ್ಬೋದು ಅಂತ ಇಷ್ಟಪಡ್ತೀನಿ. ಸರ್ ಕಮಲ್ ಅಂತ ಒಂದು ನೇಮ್ ಸರ್, ಅದು ಕಮಲ್ ಅನ್ನೋದು ಯಾರು ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು. ಸೊ ನಾವು ತಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಯಾರು ಈಗ ಸಚಿನ್ ಅನ್ನೋ ನಾನು ಒಬ್ಬ ವ್ಯಕ್ತಿಯಾಗಿ ನನ್ನ ಹೆಸರು ಇರ್ತಲ್ಲ. ಸೊ ಅದೇ ರೀತಿ ಕಮಲ್ ಅನ್ನೋದು ಹೆಸರು ಇಲ್ಲಿ ಅವ್ರು ಬಯೋಪಿಕ್ ಇನ್ನೊಂದು ಮಾಡಿದ್ರೆ ಅವತ್ತು ನಾವು ಅದನ್ನ ಒಪ್ಕೋಬೇಕಾಗಿತ್ತು. ಇಲ್ಲಿ ಅವ್ರು ಯಾರಿಗೂ ಸಂಬಂಧ ಇಲ್ಲ. ಕಮಲ್ ಅನ್ನೋದು ಒಂದು ಹೆಸರು, ಶ್ರೀದೇವಿ ಅನ್ನೋ ಒಂದು ಹೆಸರು, ಆ ಎರಡು ಹೆಸರುಗಳು ನಮ್ಗೆ ಟೈಟಲ್ ಆಗಿ ಬಂದಿದೆ ಅಷ್ಟೇ. ಅದಕ್ಕೂ ಕೋಇನ್ಸಿಡೆನ್ಸ್ ಅಷ್ಟೇ, ಅದ್ ಬಿಟ್ಟರೆ ಬೇರೆ ಏನಿಲ್ಲ. ಸರ್ ನಾವು ಸಿನಿಮಾ ಶುರು ಮಾಡಿದಾಗ ಇದು ಯಾವ್ದು ಇರಲಿಲ್ಲ ಸರ್. ಸಿನಿಮಾ ಶುರು ಮಾಡಿದಾಗ ಅವ್ರಿಗೆ ಏನ್ ಕ್ಲಾರಿಫಿಕೇಶನ್ಸ್ ಕೊಡ್ಬೇಕಾಗಿರುತ್ತೋ ಅದನ್ನ ನಾವು ಕೊಡ್ತೀವಿ. ಅವ್ರು ಯಾರ ನಿಜವಾಗ್ಲೂ ಪ್ರಾಬ್ಲಮ್ ಇದೆ, ಸಿನಿಮಾ ನೋಡ್ಬಿಟ್ಟು ಅವ್ರ ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರನ್ನ ನಾವು ಅದನ್ನ ಟೆಲ್ ಮಾಡೋಣ. ಕಮಲ್ ಅನ್ನೋದು ನನ್ನ ಪ್ರಕಾರ ಒಂದು ಸಹಜವಾದ ಹೆಸರು. ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡೋದೇ ಅದನ್ನ ನಾವು ಮುಂದಕ್ಕೆ ತಗೊಂಡೋಗೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರಾಬ್ಲಿ ಒಂದೂವರೆ ವರ್ಷ ಆಯ್ತು ನನ್ನ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ, ಬ್ಯಾಂಗ್ಳೂರ್ ಬಾಯ್ಸ್. ಅದಾದ್ಮೇಲೆ ಇದು ಒಂದು ಒಳ್ಳೆ ಕಥೆ ಮೂಲಕ ಬರಬೇಕು ಅಂತಿತ್ತು. ಒಂದು ಕಂಟೆಂಟ್ ರಿವ್ಯೂ ಸಿನಿಮಾ ಇಂದ ನಾನು ಬರಬೇಕು ಅನ್ನೋದು ತುಂಬಾ ಕ್ಲಾರಿಟಿಯಿಂದ ಇದೆ. ಸೊ ಈ ಕಂಟೆಂಟ್ ಸಿಕ್ಕಿ ನಾವು ಶುರು ಮಾಡಿದ್ವಿ. ಈಗ ಆಕ್ಚುಲಿ ನಿಮ್ಗೆ ನಾನು ಸಿನಿಮಾ ಶುರು ಮಾಡಿದ ಟೈಮಲ್ಲಿ ತರೋದು ಸಿನಿಮಾ ಆಲ್ಮೋಸ್ಟ್ 70% ಮುಗಿಸಿದೀವಿ ನಾವು. 30% ಶೂಟ್ ಇದೆ. ಸೊ ಮೈಸೂರಲ್ಲಿ ಒಂದು ಚಿಕ್ಕ ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ, ಮೇಜರ್ ಇಂಪಾರ್ಟೆಂಟ್ ಪೋರ್ಷನ್ ಅದಾದ್ರೆ ಸಿನಿಮಾ ಮುಗಿಯುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಸಿನಿಮಾ ಒಂದು ಹಂತಕ್ಕೆ ತಂದ್ಮೇಲೆ ಅನೌನ್ಸ್ ಮಾಡೋಣ ಅನ್ನೋ ರೀಸನ್ ಇಂದ ನಾವು ಅನೌನ್ಸ್ ಮಾಡಿರ್ಲಿಲ್ಲ. ಈಗ ಅನೌನ್ಸ್ ಮಾಡಿದ್ವಿ. ಸೊ ಆ ಗ್ಯಾಪ್ ಅನ್ನೋದ್ಕಿಂತ ಪ್ರಾಬ್ಲಿ ಆ ಟೈಮಲ್ಲಿ ನಾನು ಈ ಸಿನಿಮಾಗೆ ಏನ್ ಬೇಕೋ ಪ್ರಿಪೇರ್ ಆಗಿ ವರ್ಕ್ ಮಾಡಿ. ಒಂದು ಕ್ರೈಮ್ ನಡೆಯುತ್ತೆ, ಆ ಕ್ರೈಮ್ ಯಾರು ಮಾಡಿರೋದು ಅನ್ನೋದ್ರಿಂದ ರಿವಾಲ್ವ್. ನಾನೊಬ್ಬ ಫಿಲಮ್ ಒಳಗಡೆ ಒಬ್ಬ ಡೈರೆಕ್ಟರ್ ಆಗಿ ಕನ್ನಡ ಬಗ್ಗೆ ಬಹಳಷ್ಟು ಅಭಿಮಾನ ಐತಿ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಬಹಳ ಪ್ಯಾಷನ್ ಇಂದ ಕೆಲಸ ಮಾಡ್ತಿರ್ತಾನೆ. ಸೊ ಆ ಜರ್ನಿಲಿ ಅವನ ಕೆಲವೊಂದು ಪಾತ್ರಗಳು ಸಿಗುತ್ತೆ, ಹೀರೋಯಿನ್ ಆಗ್ಬೋದು, ಬೇರೆ ಪಾತ್ರಗಳನ್ನ ಆ ಟೈಮಲ್ಲಿ ಏನೇನು ಆಗುತ್ತೆ, ಆ ಮರ್ಡರ್ ಏನಕ್ಕೆ ಏನಾಯ್ತು, ಅದರಿಂದ ಇವರೆಲ್ಲ ಏನೇನು ಲಿಂಕ್ ಆಗಿದೆ ಅನ್ನೋದು ನಿಮ್ಗೆ ಇದೇ ವರ್ಷದಲ್ಲಿ ರಿಲೀಸ್ ಮಾಡ್ಬೇಕು ಅಂದ್ರೆ ನಂದು ಎಲ್ಲ ನಾವು ಅನ್ಕೊಂಡಂಗೆ ಆದ್ರೆ ಇನ್ನ 4 months 3 to 4 months ಅಲ್ಲಿ ಹೊರಗಡೆ ಬರಬೇಕು ಅನ್ನೋ ಇಂಟೆನ್ಷನ್ಸ್ ಇದೆ. ನೋಡೋಣ ಸಿಚುವೇಶನ್ ಹೇಗಿರುತ್ತೆ, ಎಲ್ಲ ಪೂರ್ವಕವಾಗಿ ಹೇಗಿರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಚಿನ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಸಚಿನ್ ಮನ್ಸು ಮಾಡಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು, ನಾನು ಸಿನಿಮಾ ಮಾಡಿಕೊಡಿ ಅಂತ. ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡಿಕೊಡೋದಕ್ಕೆ ಹೇಳಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ 2025 ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು. ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕಥೆ ಹೇಳಿದ್ರು ನನಗೆ. ತುಂಬ ಚೆನ್ನಾಗಿತ್ತು, ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು, ಇದು ವರ್ಕ್ ಆಗತ್ತೆ ಅಂತ ಅನಿಸಿತ್ತು.
ಸೊ ನನಗೆ ಅಂತ ಹೇಳಿದಂತ ಕತೆ ಅದು. ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು. ಆಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನ ನಾನು ನೋಡ್ಕೊಳಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನ್ಸ್ತು ನನಗೆ. ಸೊ ಒಂದ್ಸರಿ ಬಂದು ಹೀಗೆ ಡಿಸ್ಕಸ್ ಮಾಡಿದಾಗ ಯಾಕೆ ಇದನ್ನ ನಾವೇ ಮಾಡಬಾರ್ದು, ನೀವೇ ಎಕ್ಸಿಕ್ಯೂಟ್ ಮಾಡಿ, ಆ ತರ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಅವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳೆಲ್ಲ ಸಂತೋಷ್ ಡೈರೆಕ್ಟರ್ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ ಕೊಟ್ಟಿದ್ದೆ ನಮಗೆ. ಸೊ ಅವರು ಬಂದು ನಮಗೆ ಟೈಟಲ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಾಯ್ತು. ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮ್ಗೆ. ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು, ಅವ್ರ ವರ್ಕ್ ತುಂಬಾ ಚೆನ್ನಾಗಿ ನೋಡಿದ್ದೆ ನಾನು. ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಇವರು, ಟ್ಯಾಲೆಂಟ್ ಇದೆ ಇವರಲ್ಲಿ, ಬೇರೆ ಏನಾದ್ರು ಮಾಡ್ಬೋದು ಇವ್ರ ಹತ್ರ, ಆಕ್ಷನ್ ಅಲ್ಲದೆ ಬೇರೆ ಜಾನರ್ನು ಮಾಡಿಸ್ಬೋದು ಅನ್ನೋದೊಂದು ನನ್ ಕಡೆ ಇತ್ತು. ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋರ್ಗು ಹೇಳಿರ್ಲಿಲ್ಲ ಅದನ್ನ. ಸೊ ಅದಾದ್ಮೇಲೆ ಹೇಳಿದೆ, ಸರ್ ಈ ತರ ಇದೆ ಅಂತ. ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕ್ ಅಲ್ಲಿ ಅವ್ರಾಗಿರ್ಬೋದು, ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆ ಡೆವಲಪ್ ಆಗ್ತಾ 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 ಒಂದು ಶೇಪ್ ತಗೊಂತು. ಒಂದು ತುಂಬಾ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್, ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು, ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಅಂತ. ಆ ತರದ ಒಂದು ಸಿನಿಮಾ ಇದು. ನೀವು ಎಲ್ಲೇ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮು, ಹೀರೋ ಎಲಿವೇಶನ್ ಸೀನ್ಸ್ ಗಳು ಮಾಡದೆ ಆ ಕಥೆಗೆ ಏನ್ ಬೇಕು ಅನ್ನೋದು ಒಂದು 7 ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ. ಇಡೀ 7 ಪಾತ್ರಗಳು 7 ಅನಿಮಲ್ಸ್ ಆಗಿ ನಿಮ್ಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಒಂದೊಂದು ಪ್ರತಿಬಿಂಬಗಳು. ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಕಿಶೋರ್ ಸರ್ ಇದ್ದಾರೆ, ರಮೇಶ್ ಚಂದ್ರ ಸರ್ ಇದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ತುಂಬಾ ಜನಗಳಿದಾರಲ್ಲ ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರ್ ಇದೆ. ಈ ಪೋಸ್ಟರ್ ಮಾಡಿಕೊಟ್ಟಂತ ಗಾನಿ ಸ್ಟುಡಿಯೋ ಸಂತೋಷ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ತಲೆ ತಿಂದಿದ್ದೀನಿ ಅವ್ರಿಗೆ, ತುಂಬಾ ಕಷ್ಟ ಕೊಟ್ಟಿದ್ದೀನಿ. ಅಂದ್ರೆ ಒಂದು ಹೀರೋಯಿನ್ ಫೋಟೋ ಹಾಕಿದ್ರೆ ಇವತ್ತು ಒಂದು ಪೋಸ್ಟೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ, ಡೇ ಅಂಡ್ ನೈಟ್ ಕೆಲಸ ಮಾಡ್ಕೊಟ್ರು. ಆ ಬರೋರ್ಗು ಬಿಡ್ಲಿಲ್ಲ ಪಾಪ, ಒಳ್ಳೆ ಕ್ವಾಲಿಟಿ ತಂದು ಕೊಟ್ರು. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ನನ್ನ ಆರ್ಟಿಸ್ಟ್ಗಳು, ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು. ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ. ಆ ಡೈರೆಕ್ಟರ್ ಪಾತ್ರ ಯಾರು ಮಾಡ್ಬೋದು, ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ATM ಅಲ್ಲಿ ವರ್ಕ್ ಮಾಡುವಂತ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಇವರೆಲ್ಲ ಯಾರು ಮಾಡಬಹುದು ಅಂತ ಬಂದಾಗ ನಾನು ಒಂದಷ್ಟು ಜನ ಇವ್ರುಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿತ್ತು. ಸೊ ಆಗ ಎಲ್ಲರನ್ನೂ ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರ ಕಥೆ ಎಲ್ಲ ಹೇಳ್ದ. ಎಲ್ಲರದು ಡೇಟ್ಸ್ ಗಳು ತುಂಬಾ ಕ್ಲಾಶಸ್ ಗಳಿತ್ತು. ಬಟ್ ಕಥೆಗೋಸ್ಕರ ನಮಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡ್ಕೊಟ್ರು. ಮಿತ್ರ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು, ಉಮೇಶ್ ಅಣ್ಣ ಬಿಸಿ ಇದ್ರು, ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಅವ್ರ ಸಿನಿಮಾ ಮಾಡ್ತಿದ್ರು, ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ಮಾಡ್ತಿದ್ರು. ಮಧ್ಯದಲ್ಲಿ ಡೇಟ್ ನ ಫ್ರೀ ಮಾಡಿ ಬಂದು ಕೊಟ್ರು. ರಮೇಶ್ ಚಂದ್ರ ಅವ್ರದ್ದು ಅಷ್ಟೇ, ಅವ್ರದ್ದು ಸೀರೀಸ್ ಅಲ್ಲಿ ಬಿಸಿ ಇದ್ರು. ಅವರು ತುಂಬಾ ಒಂದು ಅದ್ಭುತವಾದ ಪಾತ್ರಗಳು. ಆಫ್ಟರ್ ಸಪ್ತಸಾಗರ ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನ್ಪಿಟ್ಕೊಬಹುದು, ಆ ತರದೊಂದು ಪಾತ್ರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಪಾತ್ರ. ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದೀವಿ. ಒಂದು 56 ಡೇಸ್ ಆಗಿದೆ ಆಲ್ರೆಡಿ. ಇನ್ನೊಂದು 10 ಡೇಸ್ ಇದೆ, ಅದನ್ನ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ವಿ. ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ, ನನಗೆ ನನ್ನ ಪಿಕ್ಚರ್ಗಳು ಅಂತ ನಾನು ಪ್ರೈಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಈ ಕ್ಯಾಮರಾಮನ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು. ಸೊ ಬಿಚ್ಚುಗತ್ತಿ ಮಾಡ್ಬೇಕಾದ್ರೆ ಆ ಡೈರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ, ನೆಕ್ಸ್ಟ್ ಪಿಕ್ಚರ್ಗಳಲ್ಲಿ ಇವ್ರನ್ನ ಹಾಕೋಬಹುದು ಅಂತ ಆಗಿತ್ತು. ದೆನ್ ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ ಹಾಕೊಂಡಿದೀವಿ. ನಾಗೇಶ್ವರ್ ಬಗ್ಗೆ ಹೇಳಲೇಬೇಕು. ವಿಜುವಲಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ತುಂಬಾ ಫ್ರೀಡಮ್ ಕೊಟ್ಟಿದ್ವಿ. ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನ್ ಬೇಕು. ನೀವು ನಾಗೇಶ್ವರನ ಬೇರೆ ವರ್ಷನಲ್ಲೇ ನೋಡ್ತೀರಾ. ಇಷ್ಟು ವರ್ಷ ಅವ್ರು ಏನೇನ್ ಮಾಡ್ಕೊಂಡು ಬಂದಿದ್ದಾರೆ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ. ಎಲ್ಲರೂ ಒಂದು ತುಂಬಾ ಹಾರ್ಟ್ ಅಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ. ಅಂಡ್ ಕೀರ್ತನ್ ಅವ್ರ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನ. ಇವೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಅಸೆಟ್ಸ್ ಗಳಾಗ್ತಾರೆ. ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ. ನಿಮ್ಗೆ ಎಲ್ಲೋ ಒಂದ್ಸರಿ ವಿಜುವಲ್ ಅಲ್ಲಿ ನಾಗೇಶ್ವರ ಆಟ ಆಡಿದ್ರೆ, ಮ್ಯೂಸಿಕ್ ಅಲ್ಲಿ ಕೀರ್ತನ್ ಅವ್ರು ಆಟ ಆಡಿದ್ದಾರೆ, ಎಡಿಟರ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಇನ್ ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅವ್ರ ದೊಡ್ಡ ಟೀಮ್ ಇದೆ, ಡೈರೆಕ್ಷನ್ ಟೀಮ್, ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ ಆರ್ಟ್ ಅಂತ ಬಂದ್ರೆ ನಮ್ಮ ಗುಣ ಕಾಟ್ಯಾರ ಎಲ್ಲ ಮಾಡಿದ್ರು. ತುಂಬಾ ಅದ್ಭುತವಾದ ಒಂದು 3-4 ಸೆಟ್ಗಳನ್ನ ಹಾಕಿದ್ವಿ. ಇಲ್ಲಿ ನಾವು ಕಂಠೀರವಾದ ಸೆಟ್ ಹಾಕಿದ್ವಿ, ನಾಗರಬಾವಿ ಸೆಟ್ ಹಾಕಿದ್ವಿ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ವಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟು. ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ, ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ.
ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗ್ಲೂ ಪ್ರೆಸೆಂಟ್ ಎಲ್ಲೋ ನಡೀತಾ ಇರ್ಬೋದು. ಆ ತರದ ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಹೌದಲ್ವಾ ಈ ತರ ನಾವು ನೋಡಿದೀವಲ್ಲ ಅಂತ. ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋಕ್ಕಿಂತ ಇವತ್ ಪ್ರೆಸೆಂಟ್ ಅಲ್ಲೂ ಎಲ್ಲೋ ನಡೀತಾ ಇರುತ್ತೆ. ಅದೊಂದು ಕರಾಳ ಸತ್ಯ ಅಂತಾರಲ್ಲ ಆ ತರದ್ದು ಒಂದು ಕತೆ ಅದು. ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು ನನ್ನ ಕಂಪ್ನಿ ಏನಿದೆ ಬಾನ್ಸೋಲೋ ಕಂಪ್ನಿ, ನನ್ನ ಕಂಪ್ನಿಲಿ ಒಂದಷ್ಟು ಜನ ಟೀಮ್ಗಳಿದೆ. ನಮ್ಮ ಪ್ರವೀಣ್ ಇರ್ಬೋದು, ಮಂಜೇಶ್ ಇರ್ಬೋದು, ಕರಣ್, ಅವರೆಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಡೇ ನೈಟ್ ಕೆಲಸ ಮಾಡೋದು ಪಾಪ. ಸೊ ಗೊತ್ತಿಲ್ಲ, ತುಂಬಾ ಆನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ. ಇದೇ ವರ್ಷ ಇನ್ನೊಂದು ಮೇ ಬಿ 1 3 to 4 months ಅಲ್ಲಿ ಸಿನಿಮಾನ ರಿಲೀಸ್ ಮಾಡಕ್ಕೆ ಎಲ್ಲ ತರದ ತಯಾರಿ ನಡೀತಾ ಇದೆ. ನೋಡೋಣ, ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ. ಇಲ್ಲ ನಾನು ಆಕ್ಟ್ ಮಾಡಿಲ್ಲ, ಓನ್ಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನ ಸಿನಿಮಾಗಳಿಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕಮಲ್ ಶ್ರೀದೇವಿನ ಕೋ-ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಜಾವ ಬರ್ತಾ ಇದೆ, ಜಾವನ ಫುಟ್ರೇಜ್ ಆಗಿ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ, ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮತ್ತೆ ಈ ಚಿತ್ರ ಇದೆಯಲ್ಲ, ಒಂದು ಸಸ್ಪೆನ್ಸ್ ಸ್ಟೋರಿ, ಕುತೂಹಲಕರ, ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗುತ್ತೆ. ಮತ್ತೆ ಒಂದು ವಿಭಿನ್ನವಾದ ಕಥೆ ಇದು. ಬಹಳ ದಿನಗಳ ನಂತರ ನನ್ಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಆದ್ರೆ ಆ ಸಿನಿಮಾ ನೋಡ್ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೋಬೇಡಿ, ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ಉಮೇಶಣ್ಣ ಅಂತ. ಆ ತರ ಕಥೆ ಬರುತ್ತೆ. ಮತ್ತೆ ನನಗೆ ಈ ನಾಯಕಿ ಜೊತೆ ಪ್ರಾಣಿಗಳ ಫೋಟೋಗಳೆಲ್ಲ ಹಾಕಿದ್ದಾರೆ. ಅದೇನೇ ತಿಳ್ಕೊಬೋದ, ನಾನು ಮಾತ್ರ ಆನೆ. ಯಾಕೆಂದ್ರೆ ಮೊದಲಿಂದ ನಾವು ಮೆಲ್ಲಾಗೆ ನಡ್ಕೊಂಡು ಬಂದಿದ್ದು ನಾನು. ನಾವು ಯಾವ ಜೊತೆ ಮೊಲ ಜೊತೆ ನಾವು ಸ್ಪರ್ಧೆ ಮಾಡ್ಲಿಲ್ಲ, ನಾವು ಆಮೇಲೆ ತಾನೇ ನಡ್ಕೊಂಡ್ ಬಂದಿದ್ದೀವಿ ನಾವು. ಮತ್ತೆ ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಓನ್ಲಿ 1 ತಿಂಗಳು ಮೊದಲೇ ನನ್ನ ಚಿತ್ರೀಕರಣ, ಅಂದ್ರೆ ಈಗಿನ ಯಾರು ನಮ್ಮ ಚಿತ್ರ ಬುಕ್ ಮಾಡಿದ್ರೆ, ಸರ್ ಉಮೇಶ್ ಅವರು ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ. ಅಕಸ್ಮಾತ್ 1 ವಾರ ಮುಂಚೆ ಕೇಳ್ತಾರೆ. ಆದ್ರೆ ಇವರು ಹಾಗಲ್ಲ, 1 ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು. ನಂಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಆಶ್ಚರ್ಯ, ಎಲ್ಲರೂ ಇದೆ ರೆಡಿ ಇದ್ರೆ ಅಂತ ಹೇಳ್ತಾರೆ. ನಾವು ಯಾವ ರೆಡಿ ಆಗಿದ್ರೆ ಸೋಮಿ ಅಂತ ಹೇಳ್ತೀವಿ. ಆದ್ರೆ ಇವರು 1 ತಿಂಗಳು ಮೊದಲೇ ಕೇಳಿದ್ರಲ್ಲ, ಏನು ಅಂತ ಹೇಳಿದ್ರೆ, ಸರಿ 4-5 ದಿವಸ ಬೇಕಾಗತ್ತಿದ್ರು. ಸರಿ, ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಲ್ಲಿ ಕಟ್ಟೆ. ಬಹಳ ಸಂತೋಷ ಆಯ್ತು. ಅಂದ್ರೆ ನನ್ನ ಪಾತ್ರ ಇದೆಯಲ್ಲ, ಇದು ಒಂದು ವಾಚ್ಮ್ಯಾನ್, ATM ವಾಚ್ಮ್ಯಾನ್. ಆ ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಯಾಕೆಂದ್ರೆ ಈ ಕಥೆ ಒಂದು ಕುತೂಹಲಕರವಾದ ಕಥೆ ಇದು. ಮತ್ತೆ ಒಂದು ಏನಪ್ಪ ಅಂದ್ರೆ ನಮಗೆ ಒಂದು ಬೆಚ್ಚಿಗೆ ಆಗಿದ್ದು ಅಂದ್ರೆ, ನಮ್ಮ ನಿರ್ಮಾಪಕರು ಅವರೇ ಆಗಲಿ, ಮತ್ತೆ ನಮ್ಮ ರಾಜವರ್ಧನ್ ಆಗಲಿ, ಮತ್ತೆ ನಮ್ಮ ಪ್ರವೀಣ್ ಅವರಾಗಲಿ, ನನ್ನ ಅಲ್ಲಿ ಇರೋಷ್ಟು ದಿವಸ ಒಳ್ಳೆ ಮಗು ನೋಡ್ಕೊಂಡ್ರು. ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ, ಚೆನ್ನಾಗಿ ನನ್ನ ಕರ್ಕೊಂಬಂದು ಊಟ ಗೀಟ ಚೆನ್ನಾಗಿ ಮಾಡಿಸಿ, ಚೆನ್ನಾಗಿ ಮನೆಗೆ ಕಳಿಸ್ಕೊಂಡ್ರೆ ಯಾವ ರೀತಿ ಕೊರತೆ ಆಗದಂತೆ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು. ಅದೇ ನೆಕ್ಸ್ಟ್ ನಾವು ಬರೋದು ಅಂತಂದ್ರೆ, ಕೆಲಸದ ವಿಚಾರವಾಗಿ ಬಂದಾಗ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಅವ್ರನ್ನ ನಿಜವಾಗ್ಲೂ ಅವ್ರಿಗೆ ಹೇಳ್ಬೇಕು ಥ್ಯಾಂಕ್ಸ್. ಯಾಕೆಂದ್ರೆ ಯಾಕೆಂದ್ರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ. ನಾನು ಹಾಸ್ಯ ಪಾತ್ರಕ್ಕಲ್ಲ, ಎಲ್ಲ ಪಾತ್ರಕ್ಕೂ ಅಷ್ಟೇ. ಅದು ಯಾಕೆಂದ್ರೆ ಕ್ಯಾಮ್ರಾ ವಿಜುವಲ್ ಇರೋದ್ರಿಂದ ಅದು ಮುಖಭಾವನೆ ಬಹಳ ಮುಖ್ಯ ಆಗತ್ತೆ. ಅದನ್ನ ಬಹಳ ಪ್ರತಿಯೊಂದು ಸನ್ನಿವೇಶದಲ್ಲೂ ಅಂದ್ರೆ ಇಲ್ಲಿ ನನ್ನ ಪಾತ್ರಕ್ಕೆ ಮಾತಿಗಿಂತ ಹೆಚ್ಚಾಗಿ ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ. ಅದನ್ನ ಚೆನ್ನಾಗಿ ನನಗೆ ಹೇಳ್ಕೊಟ್ರು ನಮ್ಮ ಸುನೀಲ್ ಕುಮಾರ್ ಅವರು. ಮತ್ತೆ ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ, ಅವ್ರ ಬಗ್ಗೆ ನಾವೇನು ಕೇಳಬೇಕಾಗಿಲ್ಲ. ಅವ್ರು ಬಹಳ ದಿವಸದಿಂದ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ.
ಮತ್ತೆ ಇರೋ ಪ್ರತಿಯೊಂದು ಪಾತ್ರಗಳು ಅಷ್ಟೇ, ರಮೇಶ್ ಅವರಾಗ್ಲಿ, ನಮ್ಮ ಮಿತ್ರ ಆಗಲಿ, ಮತ್ತೆ ನಮ್ಮ ನಾಯಕಿ ಪಾತ್ರದವರಾಗ್ಲಿ, ಮತ್ತೆ ಕಿಶೋರ್ ಅವರು ಬಿಡಿ ಎಷ್ಟು ಚೆನ್ನಾಗಿ ಮೊದಲು ರಂಗಭೂಮಿಯಲ್ಲೇ ಬಂದವರು, ಅವರು ಸಹ ಅವರು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪಾತ್ರಗಳು ಸಹಿತ. ಅದರಲ್ಲೂ ನಮ್ಮ ನಾಯಕನ ಪಾತ್ರ ಮಾಡಿದವ್ರು ಮಾತ್ರ ನಾನೇನು ಏನು ಇವರು ಹೊಸ್ತು ಅಂತ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನಿಸ್ತು. ಯಾಕಂದ್ರೆ ನನಗೆ ಗೊತ್ತಾಗ್ಬಿಡುತ್ತೆ, ನಾನು ಪ್ರತಿ ಸೀರಿಯಲ್ಗಳನ್ನ ನೋಡ್ತಾ ಇದ್ದೆ, ಆಯಾ ಸಂಭಾಷಣೆ ತಕ್ಕಂತೆ ಅವರ ಭಾವನೆಗಳು, ಮುಖದ ಎಕ್ಸ್ಪ್ರೆಷನ್ ಗಮನಿಸ್ತಾ ಇದ್ದೆ. ಇವರು ಎಷ್ಟು ವರ್ಷದ ಪಿಕ್ಚರ್ ಮಾಡ್ತಿದ್ರು ಅಂತ ಹೇಳ್ಕೊಂಡು ಅವರು ಇದು ನನ್ನ 2ನೇ ಪಿಕ್ಚರ್ ಸಹ ಏನು ಅಂತಂದ್ರು. ನನಗೆ ಇದು ಆಶ್ಚರ್ಯ. ಅಂದ್ರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಬಂದುಬಿಟ್ಟಿರ್ತಾರೆ, ಅದು ಅವ್ರಿಗೆ ಬಂದಿದೆ. ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ. ಇಲ್ಲಿ ಒಬ್ರದ್ದು ಅಲ್ಲ, ನಮ್ಮ ಟೆಕ್ನಿಕಲ್ ಸುರೇಶ್ ಅವರು ಸಂಭಾಷಣೆ ಬರ್ತಿದ್ದಾರೆ, ಅವರು ಸಹ ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ರಿಂದ ಜನಗಳ ಮನಸ್ಸಲ್ಲಿ ಖಂಡಿತ ಉಳಿಯುತ್ತೆ, ಚೆನ್ನಾಗಿ ಓಡುತ್ತೆ. ಮತ್ತೆ ಈ ಚಿತ್ರದಲ್ಲಿ ನಮಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ ಆಗಲಿ, ಮತ್ತೆ ಈ ತಂಡ, ಈ ಕಮರ್ಷಿ ತಂಡದ ಚಿತ್ರತಂಡ ಏನಿದೆ ಅವರೆಲ್ಲರಿಗೂ ನಾನು ಬಹಳ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಕೊನೆಯದಾಗಿ ಹೇಳ್ತೀನಿ, ನಾನು ಈ ಚಿತ್ರ ನೀವು ನೋಡಬೇಕು. ಅಂದ್ರೆ ಇನ್ನೂ ಸಾಕಷ್ಟು ಕೆಲಸಗಳಿದೆ ಅಂತ ನಮ್ಮ ನಿರ್ದೇಶಕರು ಹೇಳಿದ್ರು, ಇದಕ್ಕೆ ಬೇಗ ಮುಗಿಯತ್ತೆ. ಯಾಕೆಂದ್ರೆ ಇಷ್ಟು ಮಾಡಿದವರು 99 ಮೆಟ್ಲು ಹತ್ತವ್ರು, ಇನ್ನು 1 ಮೆಟ್ಲು ಹತ್ತಿದೇ ಇರ್ತಾರೆ, ಖಂಡಿತ ಹತ್ತದ ಖಂಡಿತ. ಅವರು ಹಾಗೆ ಇವರ ಹಂತವಾಗಿ ಮೇಲಕ್ಕೆ ಹೋಗ್ಬೇಕು. ಈ ಚಿತ್ರ ಯಶಸ್ವಿಯಾಗಿ ಅನ್ನದಾತರಿಗೆ ಚೆನ್ನಾಗಾದ್ರೆ, ನಿರ್ಮಾಪಕರಿಗೂ ಒಳ್ಳೆಯದಾದ್ರೆ, ಟೆಕ್ನಿಷಿಯನ್ಸ್ ನಿರ್ದೇಶಕರಿಗಾಗಲಿ ಕಲಾವಿದರಿಗಾಗಲಿ ಒಂದು ಒಳ್ಳೆಯ ಒಂದು ಅವಕಾಶಗಳು ಸಿಗತ್ತೆ. ಮತ್ತೆ ಜನಗಳ ಮನಸ್ಸಲ್ಲಿ ಆ ಚಿತ್ರ ಉಳಿಯುತ್ತೆ. ಹಾಗಾಗಿ ಈ ಚಿತ್ರ ಖಂಡಿತ ಯಶಸ್ವಿಯಾಗುತ್ತೆ. ನನಗೆ ಮಾತನಾಡೋದಕ್ಕೆ ಒಂದೆರಡು ಅವಕಾಶ ಕೊಟ್ಟ ಈ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಕರ್ನಾಟಕ ಮಾತೆ. ಹೇಳಿ. ಹೌದು, ಮಾಡೋದು ಒಂದು ಸಣ್ಣ ಕೆಲಸ. ನಾನೇ ಮಾತಾಡ್ತಾ ಕೆಲಸ ಯಾವುದಷ್ಟೇ ತಪ್ಪಾಡಿದ್ರೆ ಬೇಡಿ ಹಾಕ್ಲೇಬೇಕಲ್ವೇ. ಇನ್ನೊಂದಿದೆ, ಬೇಡಿ ಯಾಕೆ ಹಾಕಿದ್ದು ಅಂದ್ರೆ, ನೀವು ಬಿಟ್ಬಿಟ್ರೆ ಎಲ್ಲೆಲ್ಲ ಬೇಡ ಹೋಗ್ಬಿಡ್ತೀರಿ, ಎಲ್ಲೂ ಹೋಗ್ಬೇಡಿ, ಕನ್ನಡ ಚಿತ್ರದುರ್ಗದಲ್ಲೇ ಇರಿ ಕುಣಿಯೋರು ಹೋಗ್ತಾ ಅವ್ರು ಅದಕ್ಕೆ ಬಂದು ಬೇಡಿ ಹಾಕ್ಬಿಟ್ಟಿದ್ದಾರೆ. ಧನ್ಯವಾದಗಳು. ಮೊದಲೇ ಬಹಳ ಇದು ಆಗಿದೆ, ಸಾಕಷ್ಟು ಬೇಡಿ ಹಾಕಿದ್ದಾರೆ, ಪೊಲೀಸ್ ಪಾತ್ರ ಮಾಡೋರು ಸಾಕಷ್ಟು ಓದಿದ್ದಾರೆ, ಎಲ್ಲ ಏಟು ತಿಂದಿದ್ದು ಎಲ್ಲ ಆಗಿದೆ, ಎಲ್ಲ ಮುಗಿದೋಗಿದೆ. ಇನ್ನೇನಿದೆ, ಸುಂದರಬೇಕು ಅಷ್ಟೇ. ನಮ್ಮ ಏನು ಮಾತಾಡ್ಬೇಕು ನೀವು. ಆಯ್ತು ಸ್ವಾಮಿ, ಧನ್ಯವಾದಗಳು. ಭಗವಂತ ಈ ನಿರ್ಮಾಪಕರು ಚೆನ್ನಾಗಾಗಬೇಕು, ಇನ್ನೂ ದೊಡ್ಡ ವೃಕ್ಷವಾಗಿ ಬೆಳಿಬೇಕು, ಅನೇಕ ಕಲಾವಿದರಿಗೆ, ಅನೇಕ ತಾಂತ್ರಿಕರಿಗೆ ಆಶ್ರಯ ಕೊಡಬೇಕು. ಧನ್ಯವಾದಗಳು. ಜೈ ಕರ್ನಾಟಕ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.